ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬಂದಿದ್ದ ಯುವಕರು ಇಂಡಿಗೋ ನಿರ್ಲಕ್ಷ್ಯದಿಂದ ಶಿವಮೊಗ್ಗಕ್ಕೆ ಹೋಗಿ ವಾಪಸ್ಸಾದ್ರೂ ಇನ್ನೂ ಸಿಕ್ಕಿಲ್ಲ ಲಗೇಜ್. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲಗೇಜ್ಗಾಗಿ ಪರದಾಟ. ಸೇವೆ ಪುನಾರಂಭಗೊಂಡಿದ್ರೂ ಹಲವು ಇಂಡಿಗೋ ಫ್ಲೈಟ್ಗಳು ಡಿಲೇ. ತಡವಾಗ್ತಾ ಇರೋ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲದೆ ಏರ್ಪೋರ್ಟ್ಗೆ ಬರ್ತಾ ಇರೋ ಜನ ಇವತ್ತೇ ವಿಮಾನ ಸೇವೆ ಸಿಗುತ್ತಾ ಅನ್ನುವ ಗ್ಯಾರಂಟಿ ಇಲ್ಲದೆ ನಿಲ್ದಾಣದಲ್ಲಿ ವೇಟಿಂಗ್. ರಸ್ತೆ ಅಪಘಾತದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನ. ಆಪ್ತರು ಸಹೋದ್ಯೋಗಿಗಳಿಂದ ಪಂಚಾಕ್ಷರಿ ಸಾಲಿಮಠ ಅಂತಿಮ ದರ್ಶನ. ಹುಟ್ಟೂರು, ಬೆಳಗಾವಿಯ ಮುರಗೋಡದಲ್ಲಿ ಅಂತ್ಯಕ್ರಿಯೆ. ಮನೆಯಲ್ಲೇ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಪುತ್ರ ಅಶೋಕ್ ಆತ್ಮಹತ್ಯೆ. ಇದೇ ಮನೆಯಲ್ಲಿ ಈ ಹಿಂದೆ ಜಯಶ್ರೀ ಗಂಡ ಸೊಸೆ ಕೂಡ ಸೂಸೈಡ್. ಶಿವಮೊಗ್ಗದಲ್ಲಿ ನಡೆದ ಘಟನೆ. ಮನೆ ಕಟ್ಟಿದ್ದ ಮೂಲ ಮಾಲೀಕ ಕೂಡ ಕೆಲವೇ ದಿನದಲ್ಲಿ ಮೃತಪಟ್ಟಿದ್ರು. ಸರಣಿ ಸಾವಿನಿಂದ ಜನರಲ್ಲ ಆತಂಕ. ಸಿಗರೇಟ್, ಮಾದಕ ವಸ್ತುಗಳು ಪತ್ತೆ ಕೇಸ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ವಾರ್ಡನ್ ರಾಹುಲ್ ಪಾಟೀಲ್ ಅರೆಸ್ಟ್. ಕಾರಾಗೃಹ ಅಧೀಕ್ಷಕ ಪರಮೇಶ್ ದೂರು ಆಧರಿಸಿ ಬಂಧನ. 60 ಗ್ರಾಂ ಪೇಪರ್ ಮಾದರಿಯ ಮಾದಕ ವಸ್ತು ಪತ್ತೆ. ಪದೇ ಪದೇ ಬೆನ್ನು ನೋವು ಸಮಸ್ಯೆ ಅಂತ ಹೇಳುವ ಜೈಲು ಹಕ್ಕಿ ದರ್ಶನ್. ವೈದ್ಯರ ಪರಿಶೀಲನೆಯಲ್ಲಿ ಕಾಣಿಸ್ತಿಲ್ವಾ ಬೆನ್ನು ನೋವು? ಸಿವಿ ರಾಮನ್ ವೈದ್ಯರ ತಂಡದ ಪರಿಶೀಲನಾ ವರದಿ ಜೈಲಾಧಿಕಾರಿಗಳಿಗೆ ಸಲ್ಲಿಕೆ. ಬೆನ್ನು ನೋವಿಲ್ಲ, ಫಿಸಿಯೋಥೆರಪಿ ಕೂಡ ಬೇಕಿಲ್ಲ ಅಂತ ಹೇಳಿದ ಡಾಕ್ಟರ್ಸ್. ಆರ್ಯನ್ ಖಾನ್ ದುರ್ವರ್ತನೆ ಕೇಸ್ ವಿಚಾರವಾಗಿ 3 ವಿಚಾರಣೆ. ತನ್ನ ಬ್ಯಾಟ್ಸ್ ಆಫ್ ಬಾಲಿವುಡ್ನ ಸ್ಟೈಲ್ನ ಪ್ರದರ್ಶಿಸಿದ ಬಗ್ಗೆ ಚರ್ಚೆ. ಪಬ್ನ ಸಿಸಿಟಿವಿ ಚೆಕ್ ಮಾಡಿ ತನಿಖೆ ಮಾಡ್ತಾ ಇರೋ ಪೊಲೀಸರು. ಸಿಎಂ ಸಿದ್ದರಾಮಯ್ಯ ಆಪ್ತರನ್ನ ವಿಶ್ವಾಸಕ್ಕೆ ತಗೊಳ್ಳೋ ತಂತ್ರಗಾರಿಕೆ. ಸದ್ದಿಲ್ಲದೆ ಕೆಲ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ. ಸಿದ್ದರಾಮಯ್ಯರನ್ನ ಬಿಟ್ಟು ಬನ್ನಿ ಅಂತ ಹೇಳಲ್ಲ, ನನ್ನ ಹೆಸರು ಸೂಚಿಸಿದ್ರೆ ವಿರೋಧಿಸಬೇಡಿ ಅಂತ ಮನವಿ. ಡಿಕೆಶಿ ಛಲವಾದಿ ನಾರಾಯಣಸ್ವಾಮಿ ನಡುವೆ ಮುಂದುವರೆದ ವಾಚ್ ವಾರ್. ಸದನದಲ್ಲೂ ಕಾಟಿಯ ವಾಚ್ ಕದನ ನಡೆಯುತ್ತಾ. 43 ಲಕ್ಷ ಮೌಲ್ಯದ ವಾಚ್ನ ಲೆಕ್ಕ ಎಲ್ಲಿ ಅಂತ ಕೇಸರಿ ಪಡೆಯ ಪ್ರಶ್ನೆ. ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರ ದುಡಿಮೆಯಲ್ಲಿ ಖರೀದಿ ಮಾಡಿದ್ದಾರಾ ಅನ್ನೋದು ಮುಖ್ಯ. ಡಿಕೆಶಿ ವಾಚ್ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್. ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗ್ಲಿ ಅಂತ ದೇವರ ಮೊರೆ ಹೋದ ಅಧಿಕಾರಿ. ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಿಂದ ಮಿಂಚಕಲ್ ಬೆಟ್ಟದಲ್ಲಿ ಪೂಜೆ. ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ. ಚಿಕ್ಕಮಗಳೂರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಬರ್ಬರ ಹತ್ಯೆ ಕೇಸ್. ಜಿಲ್ಲಾಸ್ಪತ್ರೆಗೆ ಸಚಿವ ಕೆಜೆ ಜಾರ್ಜ್, ಶಾಸಕ ತಮ್ಮಯ್ಯ, ಮಾಜಿ ಎಂಎಲ್ಸಿ ಗಾಯತ್ರಿ ಭೇಟಿ. ಗಣೇಶ್ ಕೊಲೆ ಕೇಸ್ನಲ್ಲಿ ಸದ್ಯ 5 ಆರೋಪಿಗಳು ಅರೆಸ್ಟ್. ಪಿಡಿಒ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್. 6 ತಿಂಗಳಿನಿಂದ ಮೊಬೈಲ್ ರೀಚಾರ್ಜ್ ಮಾಡದ ಆರೋಪ. ಗ್ಯಾರಂಟಿಗೆ ಇರುವ ಹಣ ಮೊಬೈಲ್ ರೀಚಾರ್ಜ್ಗೆ ಇಲ್ವಾ? ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಮಗಳೂರು ಜನರ ಆಕ್ರೋಶ. ಐದಾರು ಸ್ಟೇಷನ್ನ ನಮ್ಮ ಮೆಟ್ರೋ ಕಾಮಗಾರಿ ಕಂಪ್ಲೀಟ್ ಆದ್ರೂ ಸಂಚಾರ ಆರಂಭ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಪೆಂಕ್ ಮತ್ತು ಬ್ಲೂ ಮಾರ್ಗದ ಕಾಮಗಾರಿ ವಿಳಂಬಕ್ಕೆ ಕಾರಣವಾದ ಅಧಿಕಾರಿಗಳಿಗೆ ಕ್ಲಾಸ್. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಟಿಂಬರ್ ಲಾರಿ. ಚಾಲಕ ಕ್ಲೀನರ್ಗೆ ಗಾಯ, ವಿದ್ಯುತ್ ಕಂಬಕ್ಕೆ ಹಾನಿ. ಕೊಡಗು ಜಿಲ್ಲೆಯ ಹೊದ್ದೂರು ಗ್ರಾಮದ ಬಳಿ ಘಟನೆ.
ದೀಪೋತ್ಸವಕ್ಕೆ ಹಾಕಿದ ಈಶ್ವರನ ಭಾವಚಿತ್ರಕ್ಕೆ ಬೆಂಕಿ ಹಾಕಿದ ಕಿಡಿಗೇಡಿಗಳು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ. ಸ್ಥಳಕ್ಕೆ ಪೊಲೀಸರ ದೌಡು, ಬಿಗಿ ಭದ್ರತೆ. ಇವತ್ತು ಭಾರತ ಸೌತ್ ಆಫ್ರಿಕಾ ನಡುವೆ ಏಕದಿನ ನಿರ್ಣಾಯಕ ಕದನ. 3 ಪಂದ್ಯಗಳ ಟೂರ್ನಿಯಲ್ಲಿ ಒಂದೊಂದು ಗೆಲುವಿನ ಮೂಲಕ ಸಮಬಲ. ಸರಣಿ ಗೆಲುವಿಗೆ ಹರಿಣ ಹುಲಿಗಳ ನಡುವೆ ಕಾದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.